ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ನಮ್ಮ ಫ್ಯಾಮಿಲಿ ಜೊತೆ. ಬನ್ನಿ ಇವತ್ತಿನ ದಿವಸ ಹೆಂಗಿತ್ತು, ಏನೇನು ನೋಡಿದ್ವಿ ಅಂತೇಳಿ ನೋಡೋಣ. ವಿಶೇಷವಾದ ದೇವಸ್ಥಾನ ಬಂದು ಪ್ರಕೃತಿಯ ಮಡಿಲಲ್ಲಿ ವಿಶಾಲವಾದ ರಸ್ತೆ. ನಾವು ಹೋಗ್ಬೇಕಾದ್ರೆ ನೋಡಿ ಅಲ್ಲಿದೆ, ಆ ಬೆಟ್ಟಕ್ಕೆ ಹೋಗ್ಬೇಕು ಮೇಲ್ಗಡೆ. ಸೊ ಅಲ್ಲಿಂದ ನೋಡಿ ಇಲ್ಲಿ ಕೇಳಿದ್ರೆ ಮಣ್ಣು ರಸ್ತೆ, ಸ್ವಲ್ಪ ಜಲ್ಲಿ ಎಲ್ಲ ಇತ್ತು, ಈಗೆಲ್ಲ ಮಣ್ಣು ಹಾಕಿ ಲೆವೆಲ್ ಮಾಡಿದ್ದಾರೆ. ಬಟ್ ಏನೇ ಮಾಡ್ರು ಕೊರಕು ಬೀಳುತ್ತೆ. ಇದು ಇನ್ನೊಂದು ನಮ್ಮ ತಾಯಿ ತೋರ್ ಮನೆ ದೇವರು ಕೂಡ. ಅಲ್ಲಿ ಮೈಲಿನಲ್ಲಿ ಉಡ್ಕುಂಟೆ ಅಂತ ಎಲ್ಲ ಇದೆ. ಸೊ ಅವರು ಪ್ರತಿ ವರ್ಷ ಅಭಿಷೇಕ ಎಲ್ಲ ಮಾಡಿಸಿ ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಹಲಸಿನಕಾಯಿ ರಸನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದು ಸವಿಯೋಕ್ಕೆ. ಅವಾಗೆಲ್ಲ ಒಬ್ಬಟ್ಟು ಊಟ ಎಲ್ಲ ಮಾಡಿ ಅಭಿಷೇಕ ಮಾಡಿಸೋರು ನಮ್ಮ ಸೋದರ ಮಾವದಿರಲ್ಲ. ನಾವು ಬಾಲ್ಯ ಕಳೆದಿದ್ದೇ ಇಲ್ಲಿ. ಮತ್ತು ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಸುತ್ತಮುತ್ತ ಯಾರೇ ಮುನಿಯಪ್ಪನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂದರೆ ಈ ಹಳ್ಳಕ್ಕೆ ಹೋಗಿ ಕಾಚ್ಕಲಪ್ಪನ ಬೆಟ್ಟದ ಹಳ್ಳದಿಂದ ಲಿಂಗ ಮುದ್ರೆಗಳನ್ನು ತಗೊಂಬಂದು ಆ ಲಿಂಗಗಳನ್ನು ಮುನೇಶ್ವರನ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಹೊಲಗಳಲ್ಲಿ. ನೀವೆಲ್ಲ ಸಾಮಾನ್ಯ ಮುನೇಶ್ವರನ ದೇವಸ್ಥಾನ ನೋಡಿರ್ತೀರ. ಅಷ್ಟು ವಿಶೇಷವಾದಂಥ ಶಕ್ತಿ ಇರುವಂಥ ಮುನಿ ತಪಗೈದಿರ್ತಕ್ಕಂತಹ ವಿಶೇಷವಾದ ಜಾಗ ಇದು. ಇದರ ಹೆಸರು ಬಂದು ಕೌಚುಗಲ್ ಮುನೇಶ್ವರ ಅಂತ ಹೇಳಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಎಂಟ್ರೆನ್ಸು. ಫಸ್ಟೆಲ್ಲ ನಡ್ಕೊಂಡು ಹೋಗ್ಬೇಕಿತ್ತು, ಈಗೆಲ್ಲ ರಸ್ತೆ ಮಾಡಿದ್ದಾರೆ. ನೋಡಿ ಇದು ಎಂಟ್ರೆನ್ಸು. ಬಿಲ್ಪತ್ರೆ ಮರಗಳು, ಅರಳಿ ಮರ, ಬೇವಿನ ಮರ ಮತ್ತು ದೇವಗಣಗಳ ಮರ ತುಂಬ ಚೆನ್ನಾಗಿದೆ. ಇಲ್ಲಿ ಪರಿಸರನೇ ಒಂಥರ ತುಂಬ ಏನೋ ಒಂದು ಫೀಲ್ ಆಗುತ್ತೆ, ಏನೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಇದು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಫಸ್ಟ್ ಎಂಟ್ರೆನ್ಸಲ್ಲಿ ಗಣೇಶನ ಕೆತ್ತಿದ್ದಾರೆ ಬಂಡೆನಲ್ಲಿ. ಸೊ ಕೋತಿಗಳು ನಮ್ಮ ಶಿವಗಂಗೆ ಭಾಗದಲ್ಲಿ ಗೊತ್ತು ನಿಮಗೆ. ನಮ್ಮೂರಿಂದ ಕೇವಲ 3 ಕಿಲೋಮೀಟ್ರ್ ಅಷ್ಟೇ ಇರೋದು. ನೋಡಿ ಕೌಚುಗಲ್ ಮುನೇಶ್ವರ ಸ್ವಾಮಿ ಸನ್ನಿಧಿ. ಇದು ಮಾಗಡಿ ತಾಲೂಕಲ್ಲಿತ್ತು. ಇತ್ತೀಚಿನ ದಿನಗಳಲ್ಲಿ ನೆಲಮಂಗಲ ತಾಲೂಕು ಮಾಡಿದ್ದಾರೆ, ಸೋಲೂರು ಹೋಬಳಿನ. ಹಂಗಾಗಿ ನೆಲಮಂಗಲ ತಾಲೂಕು ಸೇರಿಕೊಂಡಿದೆ. ಕೋತಿಗಳ ಅವಳಿ ಇಲ್ಲೆಲ್ಲ ವಿಶೇಷವಾಗಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ಸೆಲ್ಲರೆಲ್ಲ ಹಾಕಿ. ನೋಡಿ ಆ ಕಡೆ ಈ ಕಡೆ ದ್ವಾರಪಾಲಕರು. ಇದು ಎಂಟ್ರೆನ್ಸು. ಸೊ ತುಂಬ ಬಂಡೆ ಏನಿತ್ತೋ ಇದು ಅವಾಗೆಲ್ಲ ಕಲ್ಲು ಪೌಳಿ ಇತ್ತು. ಈಗೆಲ್ಲ ಗ್ರಾನೈಟಲ್ಲಿ ಹೊಸ್ದಾಗಿ ಎಲ್ಲ ಸೇರಿಕೊಂಡು ಈ 500 ಭಕ್ತರುಗಳು ಎಲ್ಲ ಸೇರಿಕೊಂಡು, ಟ್ರಸ್ಟು ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಪ್ರಾಂಗಣ ಮತ್ತು ಗರ್ಭದ ಗುಡಿ ಎರಡೇ ಇರೋದು. ನೋಡಿ ಇವರೇ ಕೌಚುಗಲ್ ಮುನೇಶ್ವರ. ನೋಡಿ ಎಷ್ಟು ಚೆನ್ನಾಗಿ ಆಸೀನರಾಗಿದ್ದಾರೆ. ಇದು ನೋಡೋಕ್ಕೆ ಒಂಥರ ಆನಂದ ಈ ದೇವಸ್ಥಾನನ. ಸೊ ಇಲ್ಲಿ ಮತ್ತು ತುಂಬ ವಿಶೇಷವಾದ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಬರ್ಬೋದು. ನೋಡಿ ಇದು ಗಂಗಮ್ಮ ತಾಯಿ ಅಂದರೆ ದೊಣೆ ಅಂತ ಹೇಳಿ ಕರೀತಾರಲ್ಲ, ಇದನ್ನೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ನೋಡಿ ಇಲ್ಲಿ 500 ಬರೋದು ಲೇಟ್ ಆಯಿತು ಸ್ವಲ್ಪ, ಹಂಗಾಗಿ ನಾವು ಫೋಟೋ ಹೊಡ್ಕೊಂಡ್ವಿ. ಅಷ್ಟೊತ್ತಿಗೆ ಪೂಜೆ ಮಾಡಿಕೊಟ್ರು. ಪೂಜೆ ಎಲ್ಲ ಮಾಡಿಸ್ಕೊಂಡು ಆಚೆ ಬಂದು ಕೋತಿಗಳ ಹತ್ರ ಸ್ವಲ್ಪ ಆಟಾಡಿ ಅವಕ್ಕೆ ಬಾಳೆಹಣ್ಣೆಲ್ಲ ಕೊಟ್ಟು ತುಂಬ ಖುಷಿಪಟ್ಟರು ಮಕ್ಕಳೆಲ್ಲ. ಸೊ ಅಲ್ಲಿಂದ ಆಚೆ ಬಂದು ಒಂದು 4-5 ಫೋಟೋ ತಕ್ಕೊಂಡು ನಾವು, ನಮ್ಮ ಮನೆಯವರು ಮತ್ತು ಶಿವರಾಜ್ ಅವ್ರ ಮಿಸ್ಸಸ್ ಎಲ್ಲ ಮತ್ತೆ ಕೋತಿಗಳ ಹತ್ರ ಆಟಾಡಿ, ನನ್ನ ಮಗಳು ಇಲ್ಲೊಂದು ರೀಲ್ಸ್ ಮಾಡ್ತೀನಿಲ್ಲೋ ಸಾಧ್ಯವಾಗಲಿಲ್ಲ. ಸೊ ನಾವಿವತ್ತು ಇಂಥ ಅಮೂಲ್ಯವಾದ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಪುಣ್ಯಕ್ಷೇತ್ರದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ಒಳ್ಳೆ ವಿಶೇಷವಾದ ಜಾಗ ಇದೆ, ತೋರಿಸ್ತೀನಿ ಬನ್ನಿ. ತುಂಬ ವಿಶಾಲವಾಗಿದೆ. ಈ ಸ್ನ್ಯಾಕ್ಸು ಊಟ ಎಲ್ಲ ತಂದು ತಿಂದು ಕೂತು ಎದ್ದೋಗೋದಕ್ಕೆ ಮನಸ್ಸಿಗೆ ನೆಮ್ಮದಿಗೋಸ್ಕರ ತುಂಬ ಒಳ್ಳೆಯ ಜಾಗ. ನೋಡಿ ಇದೇ ರಸ್ತೆ, ಅದೇ ದೇವಸ್ಥಾನ. ಕುಕ್ಕರು, ತಟ್ಟೆ, ಲೋಟ, ವಾಟ್ರ್ ಬಾಟ್ಲು, ಕೊಡೆಗಳು, ಸೊ ಸ್ನ್ಯಾಕ್ಸು, ಚಾಪೆ ಎಲ್ಲ ತಂದಿದ್ದೀವಿ. ಯಾಕೆ ಅಂದರೆ 1-2 ಅವರು ಇಲ್ಲಿ ಶಾಂತಿಗೋಸ್ಕರ ನಾವು ಬಂದಿರೋದು. ಇದಕ್ಕೆ ಊಟ ಎಲ್ಲ ಏನು ತಾಂಡಿಲ್ಲ, ಅಲ್ಲೇ ಕಾರಲ್ಲಿದೆ. ಈಗ ತೊಗೊಂಡಿರೋದು ಚಾಪೆ, ಸ್ನ್ಯಾಕ್ಸು. ನೆನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೋ ಮಾಡಿದ್ರಲ್ಲ, ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು, ಕರ್ಜಿಕಾಯಿ, ರವೆ ಉಂಡೆ, ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ತಗೊಂಡು ಅಲ್ಲಿಗೆ ಹೋಗ್ತೀವಿ. ಯಾಕೆಂದರೆ ಇದೊಂಥರ ಜಾಗ ಪ್ರಶಾಂತವಾಗಿದೆ, ಭಾಳ ಖುಷಿ ಅನಿಸುತ್ತೆ ಇಲ್ಲಿ ಬಂದರೆ. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯನಿಗೂ ಜಂಜಾಟ, ಬದುಕು, ವ್ಯವಹಾರ, ಸಂಸಾರ ಅಂತ ಎಲ್ಲ ಇದ್ದಿದ್ದೆ. ಅದರಲ್ಲಿ ಎಷ್ಟು ದಿವಸ ಬದುಕ್ತೀವೋ, ಎಷ್ಟು ದಿವಸಕ್ಕೆ ಹೊರಟೋಗ್ತೀವೋ ಗೊತ್ತಿಲ್ಲ. ಇರೋ ಲೈಫು ದುಡ್ಡಿರುತ್ತೋ, ಕಾಸಿರುತ್ತೋ, ಕಷ್ಟ ಇರುತ್ತೋ, ಅದು ಇಂಪಾರ್ಟೆಂಟ್ ಅಲ್ಲ. ಆಗಿರೋ ಜೀವನನ ಒಳ್ಳೆ ರೀತಿಯಲ್ಲಿ ಕಳೆದ್ಬಿಡ್ಬೇಕು. ಯಾರಿಗೂ ಮೋಸ ಮಾಡ್ದಂಗೆ, ಸುಳ್ಳು ಹೇಳ್ದಂಗೆ ಇರೋದು ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಕಳೆದ್ಬಿಟ್ರೆ ಅದೇ ಸಾರ್ಥಕ ಅಂತೆ ಬದುಕು. ಮಕ್ಕಳಿಗೆ ಇವಾಗಲಿಂದ ಪರಿಸರ ಕಾಳಜಿ ಬೆಳೆಸಬೇಕು, ಆತ್ಮೀಯತೆ ಬೆಳೆಸಬೇಕು. ಈ ದೃಷ್ಟಿಯಿಂದ ಹೇಳಿ ನಮಗೆ ಸಮಯ ಸಿಕ್ಕಿದಾಗ
ಮತ್ತು ಇಲ್ಲಿ ಸಣ್ಣ ಪುಟ್ಟ ತಿಳ್ಕೊಳ್ಳೋದಿರುತ್ತೆ ಮಕ್ಕಳಿಗೆ. ಸೊ ಹಂಗಾಗಿ ಇಂಥ ಜಾಗಗಳಿಗೆ ಬರ್ತಾ ಇರ್ತೀವಿ ನಾವು. ನೋಡಿ ನಾಯಿ ಕರೀತಾ ಇತ್ತು ನಾನು, ಎಲ್ಲ ಕರಿಯ ಬಾ ನೋಡಿ, ಸುಮ್ಮನೆ ಆಗ್ಬಿಡ್ತು ಹೋಗು. ನನ್ನ ಒಬ್ಬನ್ನೇ ಬಿಟ್ಬಿಟ್ಟು ಎಲ್ಲ ಬಂದು ಹಿಂಗೆ ಕೂತ್ಕೊಂಬಿಟ್ಟವ್ರು ಅಲ್ಲಿ, ಬೇಕು ಅದನ್ನು ತಾಂಬತ್ತಾನೆ ಅಂತ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಆಟ ಆಡೋಕ್ಕೆ ಬಂದೇವೆ, ಇದೆಲ್ಲ ನಾವು ತಾಂಬರ್ಬೇಕು. ಸೊ ಇವತ್ತು ನಮ್ಮ ಜೊತೆ ಆಗಿರೋರು ನಮ್ಮ ಆತ್ಮ ಸ್ನೇಹಿತ ಶಿವರಾಜ್ ಅವರ ಮಡದಿ ಮಗು ವಿಭಶ್ರೀ ಆಶ್ರಮ ಬಂದಿದ್ದಾರೆ. ಭಾಳ ಖುಷಿ ಆಯಿತು. ಬನ್ನಿ ಏನೇನು ಸ್ನ್ಯಾಕ್ಸ್ ತಂದಿದ್ದೀವಿ ಎಲ್ಲ ಕೂತ್ಕೊಂಡು ತಿಂದಾಕ್ಬಿಡೋಣ. ಚಾಕ್ಲೇಟ್ ರಾಹ, ಕಳ್ಳೆಪುರಿ ಓಪನಿಂಗು, ಹಣ್ಣು ಇನ್ನೂ ಓಪನ್ ಆಗಿಲ್ಲ. ಬಾಕ್ಸಲ್ಲಿ ಐತೆ ರವೆ ಉಂಡೆ. ಹಾಂ, ಕುಡಿಯೋಕ್ಕೆ ಜೀಜಿ ಇಬ್ಬರು ಅವ್ರು ಕಳ್ಳೆಪುರಿ ಇವಾಗ ಕೈಕವ್ರೆ. ಆಶ್ರಮ ಬಾಯಿಗೆ ಹಾಕೊಂಡು ಆಯಿತು, ನಾವು ಹಾಕಬೇಕು ಇವಾಗ. ಹಾಂ, ಚಕ್ಲಿ ಎಲ್ಲ ಓಪನ್ ಮಾಡಿ ಕೊಡು ಒಂದೇ ಸರಿ, ವೆರೈಟೀಸು. ನೋಡಿ ಇಲ್ಲಿನ ಪರಿಸರ ಎಷ್ಟು ಚೆನ್ನಾಗಿದೆ ಅಂದರೆ, ಅಕ್ಕಿ ಪಕ್ಷಿಗಳು ಎಲ್ಲ ಚಿಲಿಪಿಲಿ ಅಂತ ಇರ್ತವೆ. ಒಂಥರ ಏನೋ ಆನಂದ ಈ ಥರ ಹೊರಗಡೆ ಬಂದಾಗ. ಮಕ್ಕಳು ಮರಿನೆಲ್ಲ ಕರ್ಕೊಂಬಂದಾಗ ಖುಷಿ ಪಡ್ತವೆ. ಭಾಳ ಖುಷಿ ಆಯಿತು ನಮಗೂ. ನಾನು ಬಂದಾಗ ಬೊಗಳ್ತಾ ಇದ್ರು, ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಲಂಚ ಕೊಡೋಕೆ ಹೋದೆ, ಲಂಚ ಮುಟ್ಟಿಲ್ಲ, ಅಲ್ಲೇ ಬಿದ್ದದೆ. ಇನ್ನೇನು ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ. ಲಂಚ ಅಂದ್ರೆ ಚಕ್ಲಿ ಕೊಟ್ಟಿದ್ದು, ಚಕ್ಲಿ ತಿನ್ನೋ ಕಡಿಲ್ಲ. ರವೆ ಉಂಡೆ ತಿಂತ್ಯಾ? ಬರಲಿ ಬಾ, ಕರಿ ಮಗಳ ಬಾ. ಬಂಡೆ ಕೊರಕ್ಲಾಗಿರೋದು ಇದೇ ದೊಣೆ. ದೊಣೆ ಅಂದ್ರೆ ಏನಪ್ಪ ಅಂದರೆ, ಕಲ್ಲುಗಳ ಮಧ್ಯದಲ್ಲಿ ನಿರ್ಮಾಣವಾಗಿಂತ ಸ್ವತಃ ಗುಂಡಿಯನ್ನು ದೊಣೆ ಅಂತ ಹೇಳಿ ಕರೀತಾರೆ. ನೋಡಿ ಎಂದು ಕೂತ್ಕೊಂಡ್ರಪ್ಪ, ಹುಷಾರು. ನೋಡಿ ನೀರು ಎಷ್ಟು ಪ್ಯೂರಿಟಿ ಆಗಿದೆ. ಇಲ್ಲಿ ದನ ಕರ ಮೇಕೆಗಳೆಲ್ಲ ನೀರು ಕುಡಿಯೋಕ್ಕೋಸ್ಕರ ಇದು ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಕೈ ಕಾಲೆಲ್ಲ ಬಿಟ್ಕೊಂಡು ದಣಿ ವಾರಿಸ್ಕೊಂಡ್ರು ನಮ್ಮ ಮನೆಯವರೆಲ್ಲ. ಬಂಡೆ ನೋಡ್ಕೊಳ್ಳಿ, ಇದು ಬಂಡೆ ನೋಡಿ ಎಷ್ಟು ದಪ್ಪ ಇದೆ. ಮಿನಿಮಮ್ 1.5 ಅಡಿಯಿಂದ 2 ಅಡಿ ದಪ್ಪ ಇದೆ. ಅಗಲ ಎಷ್ಟು ಬೇಕಾದ್ರೂ ತೊಗೋಬೋದು ಇದು. ಸೊ ಇದು ತೋರಿಸ್ತಾ ಇರೋದು ಏನಕ್ಕೆ ಅಂದರೆ, ಮುಂದಕ್ಕೆ ವಿಡಿಯೋ ಗೊತ್ತಾಗುತ್ತೆ ನಿಮಗೆ ಏನಕ್ಕೋಸ್ಕರ ವಿಡಿಯೋ ಮಾಡಿ. ಇದೆಲ್ಲ ಸಿಗ್ದಿರೋದೆ, ಬಂಡೆ ಸಿಗ್ದಿರೋದು. ನೋಡಿ ಇಲ್ಲಿ ಪೀಸ್ಗಳು. ಸೊ ಅಲ್ಲೊಂದಿದೆ, ಇದು ನೋಡ್ಕೊಳ್ಳಿ, ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ನೋಡಿ ಇದೆಲ್ಲ ಕಾಚ್ಕಲ್ಲಪ್ಪನ ಬೆಟ್ಟದ ಫಾರೆಸ್ಟ್ ಕಾಡು. ಅವರೆಲ್ಲ ಮಣ್ಗುಡ್ಡೆ ಎಲ್ಲ ತೆಗೆದವ್ರು ನೋಡಿ. ನಿಮ್ಗೆ ಯಾವಾಗಲೇ ಬಂಡೆ ಹೊಡೆದಿರೋ ತೋರಿಸ್ದೆ, ಏನು ಕಾರಣ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೋಸ್ಕರ ನಿಮಗೆ ಬಂಡೆ ಹೊಡೆದಿರೋ ತೋರಿಸಿದ್ದಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ, ಇದು ನಿಧಿಯನ್ನು ಸಂರಕ್ಷಿಸಿದಂಥ ಜಾಗಗಳಿವೆಲ್ಲ. ಇವೆಲ್ಲ ಕಿಡಿಗಳು ನೋಡಿ, ಕಾಲದಿಂದ ಯಾವುದೋ ಕಾಲದಲ್ಲಿ ಹಾಕಿರೋದು ಇದು. ನೋಡಿ 1.5-2 ಅಡಿ ಬಂಡೆ ಇದೆ, ಅಲ್ಲಿಂದ ಸಿಕ್ಕೊಂಬಂದು ಇಲ್ಲಿ ಹಾಕಿದ್ದಾರೆ. ಇದು ಒಳಗಡೆ ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡದಾಗಿದೆ ಅಂಥೇಳಿ. ಇಲ್ಲೂ ಇಂಥ ಜಾಗದಲ್ಲೂ ಬಿಟ್ಟಿಲ್ಲ. ಇದು ಎಕ್ಸಾಂಪಲ್ ನಿಮ್ಗೆ ಒಂದು ತೋರಿಸೋದು, ಇಂಥದ್ದು ಸುಮಾರು 100 ಗುಂಡಿಗಳಿದೆ ನಮ್ಮ ಕಾಚ್ಕಲ್ಲಪ್ಪನ ಬೆಟ್ಟದಲ್ಲಿ. ಎಲ್ಲ ಈ ನಿಧಿಗಳರ ಕೆಲಸನೇ ಇದು. ಜೇಡ ಅಡ್ಡ ಕಾಣಿಸ್ತಾ ಇಲ್ಲ. ಮಿನಿಮಮ್ಮು ಒಂದು 10-15 ಅಡಿ ಆಳ ಇದೆ ಗುಂಡಿ. ಇದು ಕಣಜಕ್ಕಿಂತ ದೊಡ್ಡದಾಗಿದೆ. ಇಂಥ ಜಾಗಗಳನ್ನ ಕಂಡಿಡಿದು ನಿಧಿ ಕಳ್ಳರು ನಿಧಿ ತೆಗೆದಿರೋದು. ಏನು ಸಿಕ್ತೋ ಬಿಡ್ತೋ ಗೊತ್ತಿಲ್ಲ. ಇದು ಒಂದೇ ಅಲ್ಲ, ಇಂಥವು ವಿಡಿಯೋ ಮಾಡೋಕ್ಕೆ ಶುರುವಾಚ್ಕಡೆ ನನಗೆ 2-2.5 ಗಂಟೆ ಬೇಕು. ಅಷ್ಟು ನಿಧಿಗಳು ಇಲ್ಲಿ ಎತ್ಕೊಂಡಿದ್ದಾರೆ. ಸಿಕ್ತೋ ಬಿಡ್ತಾ ನನಗೆ ಗೊತ್ತಿಲ್ಲ. ನೀವಲ್ಲಿ ನೋಡಿದ್ರಲ್ಲ, ಆ ಅರೆ ಬಂಡೆ ಸಿಕ್ಕೊಂಬಂದು ಇಷ್ಟು ನಮ್ಮ ಹಿರಿಕರು ಇಷ್ಟಿಷ್ಟಪ್ಪ ಬಂಡೆಗಳನ್ನ ಎಳ್ಕೊಂಬಂದು ಆ ನಿಧಿ ಸಂಗ್ರಹಣೆ ಮಾಡಿ ಅದನ್ನು ಸಂರಕ್ಷಿಸೋಕ್ಕೋಸ್ಕರ ಈ ಥರ ಇಡ್ತಾಯಿದ್ರು. ಇದು ಇನ್ನೊಂದೇನಪ್ಪ ಅಂದರೆ, ಕೌಚಗಲ್ ಮುನೇಶ್ವರ ಇರೋದು ನಮ್ಮ ಬೈಲಹನುಮಂತರಾಯ ದೇವಸ್ಥಾನಕ್ಕೆ ಕುಬೇರ್ ಮೂಲೆಗಿದೆ. ಅಂದರೆ ಶಿವಗಂಗೆ ಕುಬೇರ್ ಮೂಲೆಗಿರೋದ್ರಿಂದ ಕೆಂಪೇಗೌಡರು ಅವ್ರ ಹಿರಿಕರ ಕಾಲದಲ್ಲಿ ಶಿವಗಂಗೆ ಕುಬೇರ್ ಮೂಲೆಯಲ್ಲಿ ಇಂಥ ಭಂಡಾರವನ್ನು ಇಟ್ಟು ಅದನ್ನು ಸಂರಕ್ಷಿಸ್ತಾಯಿದ್ರು ಅಂಥೇಳಿ ಸ್ಥಳ ಪುರಾಣ ಇದೆ. ಸೊ ಆ ಕಾರಣ ತಿಳ್ಕೊಂಡು ಕಿಡಿಗೇಡಿಗಳು ಇದು ಮಾಡಿದ್ದಾರೆ. ಮತ್ತು ತೋರಿಸ್ತೀನಿ ಬನ್ನಿ, ಇಲ್ಲಿ ಗುರುತುಗಳು ಹೆಂಗಿರುತ್ತೆ, ನಿಧಿ ಇದೆ ಅಂತೇಳಿ ಹೆಂಗೆ ಕಂಡು ಹಿಡ್ತಾಯಿದ್ರು ಅವರು ಅಂಥೇಳಿ ತೋರಿಸ್ತೀನಿ ಬನ್ನಿ. ನೋಡಿ ಇದು ರೀಸೆಂಟಾಗಿ ತೆಗ್ದಿರೋದು. ಮಣ್ಣು ಮುಚ್ಕೊಂಬಿಟ್ಟದು, ಇದು ಕಲ್ಲು ತೆಳುವೈತೆ. ಇದು ಹೊಸ್ದಾಗಿ ತೆಗೆದು ಮಣ್ಣು ನೋಡಿ, ಹೊಸ್ದಾಗಿದೆ. ಇಲ್ಲಿ JCB ಎಲ್ಲ ಬರೋಕ್ಕಾಗಲ್ಲ. ಆಲ್ಮೋಸ್ಟ್ ಇದು ಕೈ ಕೆಲಸನೇ, ಮನುಷ್ಯ ಕೆಲಸನೇ ಇದು. ಇಲ್ಲಿ ತೆಗೆದು ಅರ್ಧ ಬರ್ಧ ಬಿಟ್ಟವ್ರೆ, ಎಲ್ಲ ಆರೆ ಕೋಲೆ ಇಟ್ಟದು.
ಅಂತೂ ಆಶ್ಚರ್ಯ ಬಿಡಿ. ಈ ಬಂಡೆ ಕೆಳಗಡೆ ಇನ್ನೊಂದು ಬಂಡೆ ಇದೆ, ಅದನ್ನು ಸಿಗದ್ಬಿಟ್ಟು ಕೆಳಗೆ ಹೋಗ್ರೆ ನೋಡಿ. ಅಪ್ಪ ಕೆಟ್ಟೆ ಏನೂ ಬಿಡಲ್ವಲ್ರಿ ನಮ್ಮ ಜನ. ನೋಡಿದ್ರಾ ಏನಿದು? ನಿಧಿ ಬೇಕ್ರಿ, ಎಲ್ಲ ಬಗ್ದಿರೋದೆ, ಯಾವುದು ಸುಮ್ಮನೆ ಬಿಟ್ಟಿಲ್ಲ. ಅವ್ರ ಧೈರ್ಯ ಹೆಂಗೆ ಬರುತ್ತೆ? ಇದು ಯಾಕೆ ಕಾನೂನು ಚೌಕಟ್ಟಿಗೆ ಬರಲ್ವ ಇದು? ಇಲ್ಲ ಯಾವ ಟೈಮಲ್ಲಿ ಇದು ಚಟುವಟಿಕೆಗಳು ನಡೀತದೆ, ಇದು ಒಂದು ಅರ್ಥ ಆಗಲ್ಲ. ಸೊ ಇದು ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅಂದರೆ ನೋಡಿ, ಈ ಥರ ಕಲ್ಲು ಕಟ್ಟಿರ್ತಾರೆ, ಸುತ್ತ ಈ ಥರ ಕಲ್ಲು ಕಟ್ಟಿರ್ತಾರೆ. ಮತ್ತು ಇದು ಆಲ್ಮೋಸ್ಟು ಈ ಏನು ಹಾಸು ಬಂಡೆಯನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಮಣ್ಣು ತುಂಬಿಟ್ರೋರು. ಇದು ಪ್ರಕೃತಿ ವಿಕೋಪ ಅಂತಾರಲ್ಲ, ಮಳೆ ಬಿಸಿಲು ಗಾಳಿ ಎಲ್ಲ ಜಾಸ್ತಿ ಬಿದ್ದು ಈ ಕಲ್ಲು ತೇಳ್ಬಿಡ್ತವೆ. ಈ ತೇಲ್ದಾಗ ಏನಾಗುತ್ತೆ, ಇದು ರೆಕಗ್ನೈಸ್ ಮಾಡ್ತಾರೆ 100% ಇಲ್ಲಿ ನಿಧಿ ಇದೆ ಅಂಥೇಳಿ. ಸೊ ಅವ್ರಿಗೆ ಅವ್ರ ಕಾಲಜ್ಞಾನದಲ್ಲಿ, ಅವ್ರ ಜ್ಞಾನಿಗಳದಲ್ಲಿ, ಅವ್ರ ಜ್ಞಾನಕ್ಕೆ ಯಾವ ಥರ ಐಡಿಯಾದಲ್ಲಿ ಮಾಡ್ತಾಯಿದ್ರು ಇದು ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು ಕಲ್ಲು ಗುರುತಿಗೆ ಅಂತ ಇಟ್ಟುಬಿಟ್ಟು ಇಷ್ಟು ಹೆಜ್ಜೆಗೆ ಅಂಥೇಳಿ ನಿಧಿ ಸಂಗ್ರಹ ಮಾಡಿ ಇಡ್ತಿದ್ರೋ ಏನೋ, ಇರಬಹುದು ಅಂತ ನನ್ನ ಭಾವನೆ. ನೋಡಿ ಇವೆಲ್ಲ ಕಲ್ಲು ಈಡುಗಲ್ಲು ಕಟ್ಟಿರೋದು, ಇದು ಗುರ್ತಿಡಿಯೋಕ್ಕೋಸ್ಕರ ಇಂಥ ಕಡೆ ನಿಧಿ ಇಟ್ಟಿದ್ದೀವಿ ಅಂಥೇಳಿ. ಕರಡಿ, ಚಿರತೆ, ಸಿಂಹ ಬಂದರೆ ಏನು ಮಾಡ್ತೀವಿ ಇವಾಗ? ಹೆಂಗೆ ಯಂತ್ರ ಹೊಡಿತೀಯ? ಎಲ್ಲಿ ಕಡ್ಡಿ ಎಷ್ಟು ದೊಡ್ಡದಾಯ್ತು ತೋರ್ಸು. ಅಷ್ಟು ದೊಡ್ಡ ಕಡ್ಡಿಲಿ ಹೊಡಿತೀಯ? ದೋಹನಿ ಏನು ಮಾಡ್ತಾಳಂತೆ? ದೋಹನಿ ನೀನೇನು ಮಾಡ್ತೀಯಾ ಕರಡಿ ಬಂದರೆ? ಮನೆಗೆ ಹೋಗ್ತೀಯಾ? ಅದು ಒಟ್ಟಿಸ್ಕೊಂಬಂದ್ರೆ ಏನು ಮಾಡ್ತೀಯಾ? ನೀವೇನು ಮಾಡ್ತೀರಾ? ನಾನು ಹಂಗೆ ಎಲ್ಲಾದ್ರೂ ಬಿತ್ತಿದೆ ದಿನ ಹಂಗೆ ಬಿಸಾಕ್ಬಿಟ್ಟು ಬಂದ್ಬಿಡ್ತೀನಿ. ಓ, ದೊಡ್ಡ ಕಡೆ ತಂದು ಬಿಸಾಕ್ಬಿಡ್ತೀರಾ ಅದ್ರ ಮೇಲೆ? ನೋಡಿ ಮಕ್ಕಳು ಹೆಂಗೆ ಏನೇನು ಟೆರರ್ ಐಡಿಯಾಗಳಿದೆ ಇವ್ರ ಹತ್ರ ಅಂತೇಳಿ. ಕಡ್ಡಿ ತಗೊಂಡು ಹೊಡೆದ್ಬಿಡ್ತಾರಂತೆ, ಕಡ್ಡಿ ತಗೊಂಡು ಬಿಸಾಕ್ಬಿಟ್ಟು ಹೊಡತಾರಂತೆ. ಈ ಥರ ಎಲ್ಲ ಐಡಿಯಾ ನಮಗೆ ಬರೋದೇ ಇಲ್ಲ. ನೋಡಿ ಇಲ್ಲಿಂದ ಬಂಡೆ ಕಡ್ಕೊಂಡು ಹೋಗಿ ಅಷ್ಟು ದೂರ ತೊಗೊಂಡೋಗೋರು ಅಂದರೆ ಅವಾಗಿನ ಶಕ್ತಿ ಎಷ್ಟಿತ್ತು ಜನರಿಗೆ ಅಂತೇಳಿ ಯೋಚನೆ ಮಾಡ್ಬೋದು. ಇದು ಆಲ್ಮೋಸ್ಟ್ ಒಂದು 5-6 ತಲೆಮಾರುಗಳ ಹಿಂದಿನ ಕಾರ್ಯ ಇರ್ಬೋದು. ಯಾಕೆ ಅಂದರೆ ಈ ನಿಧಿ ಬಚ್ಚಿಟ್ಟಿರೋದು. ಸೊ ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಮುಂದಿನ ತಲೆಮಾರಿಗಾಗಲಿ ಅಂತ ಒಂದು ಅನಿಸಿಕೆ ಆದರೆ, ಇನ್ನೊಂದು ಮೊಘಲರು ಅಥವಾ ಅನ್ಯ ರಾಜ್ಯದ ರಾಜರುಗಳು ದಾಳಿ ಮಾಡಿದಾಗ ಅದು ನಾವು ಶೇಖರಿಸಿದಂಥ ಆ ಭಂಡಾರವನ್ನು ಅರಮನೆಯಲ್ಲಿಟ್ಟರೆ ದಾಳಿಕೋರರು ಪಾಲಾಗುತ್ತೆ. ಹಾಗಾಗಿ ಈ ಥರ ಒಳ್ಳೊಳ್ಳೆ ಜಾಗಗಳಲ್ಲಿ ಶೇಖರಣೆ ಮಾಡಿಟ್ಟಾಗ ಅಟ್ಲೀಸ್ಟ್ ನಾವು ತಿನ್ನೋಕ್ಕಾಗಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆನಾದ್ರು ತಿಂತಾರೆ ಅಂಥೇಳಿ ಈ ಥರ ಬಚ್ಚಿಡ್ತಾಯಿದ್ರು ಅಥವಾ ಗುಟ್ಟಾಗಿ ಮುಚ್ಚಿಡ್ತಾಯಿದ್ರು. ಅಂದರೆ ಮುಂದಿನ ಪೀಳಿಗೆಗೆ ಎತ್ತಿಡುವಂಥ ಕೆಲಸ ಇದು. ಅವಾಗಿನ ಕಾಲದಲ್ಲೇ ಇಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ. ಈಗ ಬಳಸ್ಕೊತಾ ಇರೋರು ಒಳ್ಳೇದೇ ಮಾಡ್ತಾಯಿದ್ದಾರೆ ಬಿಡಿ. ಯಾಕೆಂದರೆ ಅವ್ರು ಬಚ್ಚಿಕ್ಕಿರೋದು ಮುಂದಿನ ತಲೆಮಾರು ತಿನ್ನೋಕ್ಕಲ್ವಾ, ಹಂಗಾಗಿ ನಾವು ಎತ್ಕೊಂಡು ಹೋಗಿ ತಿಂತೀವಿ. ಸೊ ಇಲ್ಲಿ ಇವತ್ತೇ ಅಲ್ಲ, ಸುಮಾರು ನಾನು ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀನಿ ಈ ಕೆಲಸಗಳು ನಡೀತಾನೆ ಇರ್ತವೆ, ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಇಲ್ಲಿ ನಾನು ಸುಮಾರು ದಿವಸದಿಂದ ಬಂದು ಒಂದು ವಿಡಿಯೋ ಮಾಡಬೇಕಿಲ್ಲ, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂದ್ಕೊಂಡಿದ್ದೆ, ಸಮಯ ಸಿಕ್ಕಿರಲಿಲ್ಲ. ಸೊ ಇಂಥ ಕೆಲಸ ಇಲ್ಲಿ ನಡೀತಾ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ. ಸೊ ಅದು ಸಿಕ್ಕಿದ್ರೆ ಏನೋ ಸರ್ಕಾರದ ಪಾಲಾದರೂ ಅಥವಾ ಯಾರೋ ಇಲ್ಲಿ ಸ್ಥಳೀಯವಾಗಿ ಒಂದು ದೇವಸ್ಥಾನ ಆ ಥರ ಏನೋ ಮಾಡಿದ್ರೆ ಭಾಳ ಒಳ್ಳೆಯದು. ಸೊ ಇನ್ನೂ ಒಂದು ಹೇಳ್ತಾರೆ, ನಿಧಿ ಕಳ್ಳತನ ಮಾಡಿ ಅವನಿಗೆ ಯಾರಿಗೆ ಸಿಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಕರ್ಮದ ಫಲ ಅವ್ನು ಬಿಡಲ್ಲ. ಅದನ್ನು ತಿನ್ನಲಿಕ್ಕೆ ಅವ್ನು ತಿಂದ್ರೂ ಸಹ ಅವನು ಊರ್ಜಿತ ಆಗಲ್ಲ ಅಂಥೇಳಿ ನಮ್ಮ ಹಿರಿಕರೆಲ್ಲ ಈ ಮಾತು ಹೇಳೋರು. ಸೊ ಅದು 100% ನಿಜ. ಅದು ನಾನು ನೋಡಿದ ಮಟ್ಟಿಗೆ ಮೋಸ ಮಾಡಿದ್ದು ಸುಲಭನಾಗಿ ಸಿಕ್ಕಿದ್ದು ಯಾವುದೂ ದಕ್ಕಲ್ಲ ಮನುಷ್ಯನಿಗೆ. ಅಲ್ಲೆಲ್ಲ ಓಡಾಡಿ ಅಡ್ಡಾಡ್ಕೊಂಬಂದು ಸ್ನ್ಯಾಕ್ಸ್ ತಿಂದು ಖಾಲಿ ಆಗಿತ್ತಲ್ಲ. ಸೊ ಹಂಗಾಗಿ ಊಟಕ್ಕೆ ವ್ಯವಸ್ಥೆ ಮಾಡೋಣ ಅಂಥೇಳಿ ಎಲ್ಲ ಕೂತ್ಕೊಂಡ್ವು. ಕುಕ್ಕರ್ ಸಮೇತ ಅನ್ನ, ಸೌತೆಕಾಯಿ ಸಾಂಬಾರು, ನೀರು, ವಾಟ್ರ್ ಬಾಟ್ಲು, ಒಂದು ಮೊಸರು ಪ್ಯಾಕೆಟು, ಉಪ್ಪು, ಸೌತೆಕಾಯಿ ಹೆಚ್ಚೆಲ್ಲ ಆಗ್ತಾ ಇದೆ. ಮಕ್ಕಳು ಕಾಯ್ತಾ ಇದ್ದಾರೆ ಊಟಕ್ಕೆ ಅಂತ. ಹೊಟ್ಟೆ ಸಿಗ್ತದ? ಹೌದಾ? ಎಲ್ಲಿದೆ ಹೊಟ್ಟೆ ನಿಮ್ಗೆಲ್ಲ? ಅಲ್ಲ ಆಯ್ತಾ, ಹೊಟ್ಟೆ ಸಿಗ್ತದ? ಸೌತೆಕಾಯಿ ತಿಂತಾರೆ. ಒಬ್ಬಟ್ಟಿನ ಸಾರಾದ್ರೂ ಹೊಟ್ಟೆ ಸಿಗ್ತದೆ. ಅನ್ನ ಬಿಡಿಸಲಾಗುತ್ತದೆ ಗಂಗ್ಲಕ್ಕೆ. ಏನಿದು ಗಂಗ್ಲಾನ? ತಟ್ಟೆನಾ?
ಲೆಕ್ಕ ಇದು ಪೇಪರ್ ಪ್ಲೇಟ್ ತಂದು ನಾವು ಇಲ್ಲೆಲ್ಲ ಗಲೀಜು ಮಾಡ್ಬೇಕು. ಈ ಗಲೀಜು ಯಾರು ಮಾಡ್ತಾರೆ? ಎಲ್ಲ ತಿರ್ಗಾ ಕವರ್ ತಗೊಂಡೋಗಲ್ವಾ? ನಾವು 4 ಜನ ಕೇಳ್ತೀವಿ, ನಾವೇ ಹಂಗೆ ಮಾಡಿಬಿಟ್ರೆ ಮುಟ್ಟಿ ನಿಂಗೆ ಏನು ಬೇಕು? ಅಶ್ವನ್ನ. ಇನ್ನು ನಮ್ಮನೆ ಅನ್ನಪೂರ್ಣೇಶ್ವರವ್ರು ಎಲ್ಲರಿಗೂ ಊಟ ಹಾಕ್ಕೊಟ್ರು, ಅವರು ಸ್ವಲ್ಪ ಹಾಕ್ಕೊಂಡ್ರು. ಈ ಊಟಕ್ಕೆ ಸೌತೆಕಾಯಿ ನೆಂಚ್ಕೊಂಡ್ರೆ ಸಾಕಾಗಿರ್ತದೆ. ತಂಗ್ಳು ಒಳ್ಬಟ್ಟಿನ ಸಾರು ಏನೇ ಮಾಡ್ರು ಕೊನೆಗೆ ಮೊಸರನ್ನ ತಿಂತೀವಲ್ಲ, ಅದು ಒಂಥರ ಮನಸ್ಸಿಗೆ ಹಿತ ಅನಿಸುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಇದನ್ನು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಕಳ್ಳ ಬೇಟೆ ಏನೋ ಬರೆದವ್ರೆ. ನಡೆ ಕಳ್ಳ ಬೇಟೆ ತಡೆಯುವ ಶಿಬಿರ. ಇದು ಕಿಟಕಿ ಇಲ್ಲ, ಬಾಗಿಲಿಲ್ಲ, ಎಲ್ಲ ಹೊಡೆದಾಕವ್ರೆ. ಅಟ್ಲೀಸ್ಟ್ ನಡ್ಕೊಂಡು ಹೋಗಕ್ಕೂ ದಾರಿಲ್ಲ, ಹಂಗಿದೆ. ಇದು ನಮ್ಮ ಅರಣ್ಯ ಇಲಾಖೆಯ ಸಾಧನೆ. ಇಲ್ಲಿ ಯಾರು ಏನೂ ಇಲ್ಲದಕ್ಕೆ ಎಲ್ಲ ಬಳ್ಳಿ ಎಲ್ಲ ಬೆಳ್ಕೊಂಡು ಕೂತದೆ. ಏನೋ ಕಿಚನ್ ಥರ ಏನೋ ಮಾಡವ್ರೆ. ಕಿಚನ್ನು ಇಷ್ಟೆಲ್ಲ ಅರಣ್ಯ ಇಲಾಖೆ ವ್ಯವಸ್ಥೆ ಮಾಡ್ಕೊಂಡವ್ರೆ. ಆದರೆ ಇಲ್ಲಿ ಕಾವಲು ಪಡೆ ಇಲ್ಲ, ಹಂಗಾಗಿ ನಿಧಿಗಳ ಹಾವಳಿ ಜಾಸ್ತಿ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಪರಿಸರದ ಮಡಿಲಲ್ಲಿ ಮಕ್ಕಳು ನಿದ್ದೆ ಮಾಡ್ತಾವೆ. ನಿದ್ದೆ ಮಾಡ್ತೀರಾ? ಇವಾಗ ನಿದ್ದೆ ಮಾಡ್ತೀಯಾ? ಓ, ಮೌನಾಚರಣೆಯವರು ಧ್ಯಾನ ಮಾಡ್ತಾವ್ರೆ. ಇದು ಮಧ್ಯದೈತಲ್ಲ, ಈ ನಡುಗುದು ಧ್ಯಾನನೂ ಇಲ್ಲ, ಯಾತ್ರದೂ ಇಲ್ಲ. ಖ್ಯಾತೆ ಅಂದರೆ ಖ್ಯಾತೆ, ಹುಟ್ಟು ಖ್ಯಾತಿ. ನೀನು ಧ್ಯಾನ ಮಾಡ್ತೀಯ ಮಗಳೇ? ಅಷ್ಟೊತ್ತಿಗೆಲ್ಲ ಊಟ ತಿಂಡಿ ಆದಮೇಲೆ ಸ್ವಲ್ಪ ವಾತಾವರಣ ತಣ್ಣಗಾಯಿತು. ಸೊ ಅಲ್ಲಿಂದ ನಮ್ಮ ಮಕ್ಕಳು ಶುರು ಹಚ್ಕೊಂಡಿದ್ದೆ ಈ ರೀಲ್ಸ್ ಹುಚ್ಚಾಟ ನೋಡಿ. ಬಾಬಾ ಇಂಟ್ರೆಸ್ಟ್ ಸುಮ್ಮನೆ ಓದ್ತಾ ಇದ್ಲು. ಸಡನ್ ಅಂದ್ಬಿಟ್ರೆ ಸಡನ್ ನಿಂತು ಒಂದು ಇನ್ನು ಡ್ರೆಸ್ ಏನಕ್ಕೆ ಹಾಕಂತಿ? ಯಾವ ಡ್ಯಾನ್ಸ್ ಮಾಡ್ತಿ? ರೀಲ್ಸ್ ಆಯಿತು, ಭರತನಾಟ್ಯಂ ಸ್ಟೆಪ್ ಆಯಿತು. ಯಾಕೆಂದರೆ ವಿಭಾಶ್ರೀ ದೋಹನಿಗಿಬ್ರು ಭರತನಾಟ್ಯಂ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ಕ್ಲಾಸ್ಗೆ ಹೋಗ್ತಾರೆ. ಸೊ ಅದಾದಮೇಲೆ ಇಬ್ಬರು ಮಕ್ಕಳಿಗೂ ಬಟ್ಟೆ ಚೇಂಜ್ ಮಾಡಿದ್ವಿ. ಸೊ ಇನ್ನೊಂದು ರೀಲ್ಸ್ಗೋಸ್ಕರ ತಿಂದಿದ್ದರಗಬೇಕಲ್ಲ, ನಾವು ಹುಡುಗರ ಜೊತೆ ಸೇರ್ಕೊಂಡು ಪಲ್ಟಿ ಹೊಡೆದು ನನ್ನ ಮಗಳು ಒಂದೊಳ್ಳೆ ಡ್ಯಾನ್ಸ್ ಮಾಡಿದ್ಲು. ಇದು ಆಡಿಯೋ ಮ್ಯೂಟ್ ಮಾಡಿದ್ದೀನಿ, ಯಾಕೆಂದರೆ ಈ ಯೂಟ್ಯೂಬ್ನವರು ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಡ್ತಾರೆ. ಯಾಕೆಂದರೆ ಕಾಪಿ ರೈಟಿಂಗ್ ಬರುತ್ತೆ ಅಂಥೇಳಿ ಈ ವಿಡಿಯೋ ಇದೆ, ಆಡಿಯೋ ಮ್ಯೂಟ್ ಮಾಡಿದ್ದೀನಿ. ಸೊ ತುಂಬ ಖುಷಿಪಟ್ಟರು ಮಕ್ಕಳು. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ರು. ಇನ್ನು ಎಲ್ಲ ಕರಗಿತ್ತಲ್ಲ, ಸದ್ಯಕ್ಕೆ ಹೊರಡೋದಷ್ಟೇ ಬಾಕಿ. ಅಂತೂ ಇಂತೂ ನಮ್ಮ ಏನದು ಪಿಕ್ನಿಕಾ? ಓಹ್, ಇಲ್ಲಿ ವಚನವರು ಎಲ್ಲ ಬ್ಯಾಗ್ ಎತ್ಕೊಂಡು ರೆಡಿ ಆಗಿದ್ದಾರೆ. ಸೀದಾ ಮನೆ ಕಡೆಗೆ ಹೋಗ್ತಾ ಇರೋದು. ವಿಭಾ ಅವರೇ, ಏನು ಸಮಾಚಾರ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಖುಷಿ ಆಯ್ತಾ? ಖುಷಿ ಆಯ್ತು. ಪಾರ್ಕ್ ಥರ ಇದೆಯಾ ಇದು? ಪಾರ್ಕ್ ಥರ ಇದೆಯಾ? ಇಲ್ಲ. ಯಾವ ಥರ ಫೀಲ್ ಆಯಿತು? ಒಂಥರ ಎಲ್ಲ ಆಕಾಶದ ಮೇಲೆ ಬಂದಿದ್ದೀನಿ. ಆಕಾಶದ ಮೇಲೆ ಬಂದಿದ್ದೀವಿ ಅನ್ಸ್ಬಿಡ್ತಾ? ಓ ಸೂಪರು. ಖುಷಿ ಆಯ್ತಾ? ವಚನ ನಿಮಗೆ ಖುಷಿ ಆಯ್ತಾ? ನಿಮಗೆ ಧ್ವನಿ ಅವರೇ? ಖುಷಿ ಆಯ್ತು. ನೋಡಿ ಮಕ್ಕಳೆಲ್ಲ ಖುಷಿ ಪಟ್ರು. ನೋಡಿ ಅಲ್ಲಿಬ್ರು ಪಾತ್ರೆ ಇದು ಎಲ್ಲ ಹಿಡ್ಕೊಂಬತ್ತವ್ರ ಬ್ಯಾಗ್ಗಳು. ಎಲ್ಲ ಒಂದು ಬಾಯ್ ಮಾಡಿ ಇಲ್ಲಿ ಇರ್ಲಿ ಬಿಡು, ಕುಕ್ಕರ್ ಇದ್ರೆ ಏನಾಗತ್ತೆ. ನಮ್ಮ ಸಣ್ಣ ಪ್ರವಾಸ ಮುಗ್ದಿದೆ, ಮನೆ ಕಡೆ ಹೊಟ್ಟಿದ್ದೀವಿ. ಎಲ್ಲ ಖುಷಿ ಆದರು ಹುಡುಗರೆಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದ. ಶರಣು ಶರಣಯ್ಯ.